ಎಲ್ಲರಿಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಮೊದಲಿಗೆ ಶುಭಾಶಯನ ಕೋರ್ತಾ, ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಕಡೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಗಳು ಮುಗಿದೋಗಿದೆ. ಬಹುಶಃ ಕೆಂಪುಕೋಟೆಯಲ್ಲೂ ಸಹ ಮುಗಿದೋಗಿದೆ. ಆದರೆ ನಮ್ಮ ಮಲ್ಲಿಗೆರೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕ ವರ್ಗ ಪಡ್ತಕ್ಕಂಥ ಒಂದು ಶ್ರಮ, ಮೊದಲು ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳಿದ ಕೆಲ ಫೌಂಡೇಶನ್ ಬೇಕಲ್ವಾ. ಒಂದು ಬಾವುಟ ಆಡ್ಬೇಕಾದ್ರೆ ಏನಾಗುತ್ತೆ, ಅದು ಎಲ್ಲ ಬಾವುಟನೇ ನೋಡ್ತೀವಿ, ಅದರ ಧ್ವಜಗಂಬನ ಯಾರೂ ಸಹ ನೋಡೋದಿಲ್ಲ. ಆಯ್ತಾ? ಆ ಧ್ವಜಗಂಬ ಯಾರು? ನಮ್ಮ ಎಲ್ಲಾ ಶಿಕ್ಷಕ ವರ್ಗ. ಆ ಧ್ವಜಗಂಬ ಇಲ್ಲ ಅಂದ್ರೆ ಬಾವುಟ ಕಳ್ಕೊಬಿಡ್ತದೆ. ಮೊದಲು ಅರ್ಥ ಮಾಡ್ತಾರೆ. ಯಾಕೆ ಇವತ್ತು ಒಂದು ಸ್ವಲ್ಪ ನನಗೆ ಏನ್ ಬೇಸರ ಆಯಿತು ಅಂತಂದ್ರೆ, ಇಷ್ಟೊಂದು ಅಚ್ಚುಕಟ್ಟು ಕಾರ್ಯಕ್ರಮವನ್ನ ಮಾಡ್ತಾ ಬಹುಶಃ ಸುತ್ತಳಿಲೆ CSR ಫಂಡನ್ನ ಮೊಟ್ಟ ಮೊದಲ ಬಾರಿಗೆ ತಂದದ್ದು ಮೋಸ್ಟ್ಲಿ ಮಲ್ಲಿಗೆರೆಯಲ್ಲಿ ಅನ್ಸುತ್ತೆ, ನಮ್ಮ ಮಂಜು. ಆ ಮಂಜು ಸ್ವತಃ 2 ಲಕ್ಷ ರೂಪಾಯಿನ ಅವ್ರ ಸ್ವಂತ ಹಣದಿಂದ ಖರ್ಚು ಮಾಡಿದ್ರು. ಒಬ್ಬ ಬಡ ರೈತರ ಮಗ. ಇವತ್ತು ಎಂತೆಂಥವ್ರು ಶಾಲೆ ಬಂದಿದ್ದಾರೆ. ನಮ್ಮ ತಗ್ಗಳಿ ಪ್ರಸನ್ನ ಅವರು ನನ್ನ ಕೈಲಾದಂತ ಒಂದು ಸಹಾಯ ಮಾಡಬೇಕು ಅಂತ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಇವ್ರದೊಂದು ದೊಡ್ಡ ಸ್ಟೋರಿ. ವಾಲ್ಮೀಕಿ ಹೆಂಗಾದ ಹಂಗಾಗ್ಬೇಕು ಹೊರಗೆ ಮೊದಲು. ಇಂಥವ್ರು ಹಲವಾರು ಜನ ಸಹಾಯ ಹಸ್ತ ಚಾಚಕ್ಕೆ ಬಂದಿದ್ದಾರೆ. ನೋಡಿ ಎಷ್ಟು ಕಾಳಜಿ. ಅವ್ರು ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದ್ರು? ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಬಂದ್ರು. ನಮ್ಮೂರಿನವರೇ ತುಂಬಾ ಕಡಿಮೆ ಕಾಣಿಸ್ತಾ ಇದೆ. ಮಕ್ಕಳೇ, ಒಂದು ವಿಚಾರ ಅಂತ ಹೇಳ್ತೀನಿ ಕೇಳಿ. ಸರ್ಕಾರಿ ಶಾಲೆಯಲ್ಲಿ ಓದಿರುವಂತ ಮಕ್ಕಳಿಗೆ ಅವರು ಒಂಥರ ನಾಟಿ ಕೋಳಿ ರೀತಿ. ನಿಜವಾಗ್ಲೂ ಅವ್ರಿಗೆಲ್ಲ ಗೊತ್ತು, ನಾಡು ಮೇಡು ಪರಿಸರ ನಮ್ಮ ಸಂಸ್ಕೃತಿ ಗೊತ್ತು. ಈ ICIC ಸಿಲೆಬಸ್ನವ್ರಿಗೆ ಏನ್ ಗೊತ್ತು ಅಂದ್ರೆ ಎಲ್ಲರಿಗೂ ಅಂತಲ್ಲ, ಬಹು ಸಂಖ್ಯಾತರಿಗೆ ಹೇಳುತ್ತೋ ಎಲ್ಲ ಇದು ಸರ್ಕಾರಿ ಶಾಲೆಯಲ್ಲಿ. ಈ ದೇಶದ ಅತಿರಥ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲ ಓದಿರೋದು ಸರ್ಕಾರಿ ಶಾಲೆಯಲ್ಲಿ. ಏನ್ ಮಾಡಿರಿ ಈ ದೇಶದಲ್ಲಿ ಒಂದು ದೊಡ್ಡ ದುರಂತ ಏನಪ್ಪಾ ಅಂತಂದ್ರೆ, ಎಲ್ಲಾರ್ಗೂ ಸರ್ಕಾರಿ ಸಂಬಳ ಬೇಕು, ಅವ್ರ ಮಕ್ಕಳು ಮಾತ್ರ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ಬೇಕು. ಇದು ಈ ದೇಶದ ಒಂದು ದೊಡ್ಡ ದುರಂತ. ಯಾವುದೇ ವ್ಯಕ್ತಿ ಚುನಾವಣೆ ಸ್ಪರ್ಧೆ ಮಾಡಲಿ, ಯಾವುದೇ ಅಧಿಕಾರವನ್ನು ಅನುಭವಿಸ್ಬೇಕು ಅಂತಂದ್ರೆ, ಯಾವುದೇ ಟೀಚರ್ ಆಗ್ಬೋದು, ಸ್ವತಃ ಯಾರೇ ಆಗ್ಬೋದು, ಎಲ್ಲರೂ ನೀವೇನೇ ಸರ್ಕಾರಿ ಸವಲತ್ತು ತಗೋಬೇಕು ಅಂದ್ರೆ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರಿ ಶಾಲೆ ತುಂಬಿ ತುಳಿದಿಲ್ಲ ಅಂತ ಕೇಳ್ಬಿಡ್ತೀನಿ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಾದ್ರೆ ನಿನ್ ಮಗ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಅಂತ ಹೇಳ್ಬೇಕು. ಒಬ್ಬ MLA ಆಗ್ಬೇಕಾ, MP ಆಗ್ಬೇಕಾ, ಲೆಕ್ಚರರ್ ಆಗ್ಬೇಕಾ, DC ಆಗ್ಬೇಕಾ, ಮೊದಲು ನಿಮ್ಮ ಮಗು ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಅಂತ ಹೇಳ್ಬೇಕು. ಅಂತ ಒಂದು ಸಂವಿಧಾನದಲ್ಲಿ ಇದೊಂದು ರೀತಿ ತಿದ್ದುಪಡಿ ತಂದು ಒಂದು ಕಡ್ಡಾಯವಾಗಿ ಬಂದ್ರೆ ನಮ್ಮ ಸರ್ಕಾರಿ ಶಾಲೆ ನಿಜವಾಗ್ಲೂ ಮುಚ್ಚೋಗುದಿಲ್ಲ. ಇಂಥ ಮಹಾನ್ ತಾನಿಗಳು, ಇಂಥ ಯುವಕರುಗಳು ಎಷ್ಟು ಜನ, ಇಂಥ ಸ್ವಸಹಾಯ ಸಂಘ ನೋಡಿ. ಒಂದ್ ಹೇಳ್ತೀನಿ, ಈ ಮಲ್ಲಿಗೆರೆ ಗ್ರಾಮದಲ್ಲಿ ಇರತಕ್ಕಂಥ ಸ್ವಸಹಾಯ ಸಂಘಗಳವೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ದಾನ ಧರ್ಮಗಳನ್ನ ಮಾಡಿದಾರೆ ಗೊತ್ತಾ? ಯಾಕೆಂದ್ರೆ ನಮ್ಗೆ ಆಗುದಿಲ್ಲ, ಬೇರೆಯವ್ರಿಗೆ ಹೇಳ್ತೀವಿ. ಅವರು ಎಷ್ಟು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾರೆ. ಸಂಘ ಸಂಸ್ಥೆಗಳು ಪದಾಧಿಕಾರಿಗಳೆಲ್ಲ ಬಂದು ಈ ಕಾರ್ಯಕ್ರಮ ನಡೆಸ್ತಾರೆ. ಇವತ್ತು ಬಹುಶಃ ಆರಂಭ ಕಟ್ಟಲಿಲ್ಲ, ಸ್ವಲ್ಪ ಜನಕ್ಕೆ ಊರೊಳಗಡೆ ಗೊತ್ತಾಗ್ಲಿಲ್ಲ. ಇದನ್ನ ನಾನು ನಮ್ಮ ಶಿಕ್ಷಕರ ಗಮನಕ್ಕೆ ತರುತ್ತೀನಿ. ಮಕ್ಕಳೇ, ದಯಮಾಡಿ ಇಲ್ಲಿ ಯಾರ್ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದೀರಿ, ಮೊದಲು ನಾನು ಅವರಿಗೆ ಆಭಾರಿಯಾಗಿದ್ದೀನಿ. ಯಾಕೆ ಗೊತ್ತಾ, ನಿಮ್ಮೂರು ಶಾಲೆನ ಇವತ್ತೇನಾರ ಉಳಿಸಿದಿರಿ ಅಂದ್ರೆ ಪೋಷಕರುಗಳು. ಇಲ್ಲಿ ನಮ್ಮ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಎಷ್ಟು ಅಚ್ಚುಕಟ್ಟಾಗಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ. ನಮ್ಮ ಅಡಿಗೆ ಸಿಬ್ಬಂದಿಯವರು, ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಯುವ ಮಿತ್ರರು ಎಲ್ರಿಗೂ ನಾನು ಸ್ವಾಗತ ಕೊಡ್ತಾ, ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ತ್ಯಾಗ ಬಲಿದಾನದ ಬಗ್ಗೆ 2 ಮಾತನಾಡಿ, ನಾವೇನೋ ಕಣ್ಣಿಂದ ನೋಡ್ಲಿಲ್ಲ. ಇವತ್ತೇನು ನಾವು ಯಾವುದೇ ಹೋಟೆಲ್ ಹೋಗ್ತೀವಿ, ಕುಂತಿರ್ತೀವಿ, ಸ್ವಾತಂತ್ರ್ಯ ಅಂತ ಏನು ಅಂತ ಬೆಲೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ, ಸಿರಿಯಾ ಇರಾನಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ ಯಾವ ಶ್ರೀಮಂತ ಅಲ್ಲ, ಕುತ್ತು ಅನ್ನೋ ಅದನ್ನ ಎರಿತಾ ಇದ್ದಾರೆ. ಅವಾಗ ಗೊತ್ತೈತೆ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ. ನಾವಿಲ್ಲಿ ಕುಂತ್ಕೊಂಡು ನಾವ್ ಇಷ್ಟು ಬಂದಾಗೆಲ್ಲ ಮಾತಾಡ್ತಾ ಇದ್ದೀವಿ, ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ. ಮತ್ತೆ
ಅತಿ ಚಿಕ್ಕ ವಯಸ್ಸಿನಲ್ಲೇ 22 ವರ್ಷ ವಯಸ್ಸಿನಲ್ಲೇ ಈ ದೇಶಕ್ಕೆ ಪ್ರಾಣವನ್ನ ಕೊಟ್ಟಂತ ಭಗತ್ ಸಿಂಗ್, ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಕೊಟ್ಟಂತ ಖದೀರಾಮ್ ಬೋಸ್, ಸುಭಾಷ್ ಚಂದ್ರ ಬೋಸ್, ನನಗೆ ರಕ್ತವನ್ನ ನೀಡಿ ನಿಮಗೆ ಸ್ವಾತಂತ್ರ್ಯವನ್ನ ನೀಡ್ತೀನಿ ಅಂತ ಹೇಳಿದಂತಹ ಭಾರತೀಯ ಸಿಂಹದ ಮರಿ ಸುಭಾಷ್ ಚಂದ್ರ ಬೋಸ್. ಆ ಸುಭಾಷ್ ಚಂದ್ರ ಬೋಸ್ ಅವರ ಒಂದೊಂದು ಪಾಠಗಳನ್ನ MBBS, ಇಂಜಿನಿಯರಿಂಗ್ ಈ ಓದ್ತಾ ಇರ್ತಕ್ಕಂಥ ಹುಡುಗರಿಗೆ ಅವರ ಪಾಠದಲ್ಲಿ ಅಳವಡಿಸಿದ್ರೆ ನಮ್ಮ ದೇಶ ಇನ್ನೂ ಸಹ ಭವಿಷ್ಯವಾಗಿ ಉಜ್ವಲವಾಗಿ ಹೋಗುತ್ತೆ. ಭಗತ್ ಸಿಂಗ್ ನೇಣಗಂಬಕ್ಕೆ ಏರ್ಬೇಕಾದ್ರೆ ಅವರ ತಾಯಿ ನಾಳೆ ನಿನ್ನ ಮಗ ಭಗತ್ ಸಿಂಗ್ ತೀರೋಯ್ತಾನೆ ಅಂತ ಹೇಳ್ತಾರೆ. ಅವಾಗ ಭಗತ್ ಸಿಂಗ್ ನೋಡಕ್ ಬರ್ತಾರೆ. ಆ ಅಮ್ಮ ಹೇಳ್ತಾರೆ ನನ್ನ ಭಗತ್ ಸಿಂಗ್ ಹೇಳ್ತಾ ಇರ್ತಾರೆ. ಅವಾಗ ನೋಡ್ಬಿಟ್ಟು ಹೇಳ್ತಾರೆ ನೀವು ಯಾರ ಹತ್ರ ಕರ್ಕ ಬೈತೀರಿ ಅಂತ ಹೇಳ್ತಾರೆ. ಅವಾಗ ಪೊಲೀಸ್ನವ್ರು ಹೇಳ್ತಾರೆ ಈ ಅಮ್ಮಗಿನ ತಲೆ ಕೆಟ್ಟೋಗ್ಬಿಟ್ಟಿದ್ರೆ ಹೆಂಗೆ, ನಾವು ಅವನ ಮಗ ಭಗತ್ ಸಿಂಗ್ ಹತ್ರ ಕರ್ಕ ಬಂದ್ರೆ ಇವ್ರು ಯಾರ ಹತ್ರ ಕರ್ಕ ಬಂದವ್ರು ಅಂತ ಹೇಳ್ತಾರೆ. ಯಾಕಮ್ಮ ಅಂತ ಹೇಳ್ತಾರೆ. ಅವಾಗ ಭಗತ್ ಸಿಂಗ್ ಹೇಳ್ತಾರೆ ಅಮ್ಮ ನಾನೇ ನಿನ್ ಮಗ ಅಂತ ಹೇಳ್ತಾರೆ. ಅಲ್ಲ ನನ್ನ ಮಗ ದೇಶಭಕ್ತ ಯಾವತ್ತೂ ಅಳುವುದಿಲ್ಲ ಅಂದಾಗ ಅಮ್ಮ ನಾನು ಅಳ್ತಾ ಇರೋದು ಅದಕ್ಕೋಸ್ಕರ ಅಲ್ಲ, ನಾನು ಸತ್ತೋಯ್ತೀನಿ ಅಳಕ್ಕೆ ಅಂತ ಹೇಳ್ತಾ ಇಲ್ಲ, ನಾನು ಹೊರಟೋದ್ಮೇಲೆ ಈ ಹೋರಾಟ ಮುಂದುವರಿಸೋರು ಯಾರು ಅಂತ ಅಳ್ತಾ ಇದ್ದೀನಿ ಅಂದಾಗ ಈ ಭಾರತಾಂಬೆಯ ಮಣ್ಣಲ್ಲಿ ಹಲವಾರು ಭಗತ್ ಸಿಂಗ್ಗಳು ಹುಡ್ತಾರೆ, ನೀನೇ ಫೈನಲ್ ಅಲ್ಲ ಅಂದಾಗ ಜೈ ಹಿಂದ್ ಅಂದ್ಬಿಟ್ಟು ಭಾರತ ಮಾತೆಗೆ ಜೈ ಅಂತ ಕೂಗ್ತಾ ನೇಣಗಂಬವನ್ನು ಕೊಟ್ಟಂತಹ ಹುತಾತ್ಮರಾದಂತಹ ಚಿಕ್ಕ ವಯಸ್ಸಿನಲ್ಲೇ ತ್ಯಾಗ ಬಲಿದಾನವನ್ನು ಮಾಡಿದಂತಹ ಭಗತ್ ಸಿಂಗ್ ಅವರನ್ನ ಇವತ್ತು ನೆನಪಿಸಿಕೊಳ್ಳುವ. ಅದೇ ರೀತಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಟ ಮಾಡಿದಂತ ಬಾಲಗಂಗಾಧರ ತಿಲಕ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಹಲವಾರು ಮಾನ್ಯರು, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು. ಆದರೆ ಇತಿಹಾಸದಲ್ಲಿ ಕೇವಲ 22-23 ವರ್ಷದಲ್ಲೇ ವೀರಮರಣ ತೋರ್ದ ಜಾಸ್ತಿ ತೋರಲಿಲ್ಲ. ಯಾಕೆಂದ್ರೆ ಅವರು ವೀರವೆಸ್ಟಿನ ಹೋರಾಟ ಮಾಡ್ತಿದ್ರು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, ಈ ಸ್ವಾತಂತ್ರ್ಯ ದಿನಾಚರಣೆಗೆ ಲೋಕೇಶ್ ಅವರೇನು ಬರಬೇಕು ಅಂತ ಹೇಳಿದಂತ ನಮ್ಮ ಎಲ್ಲ ಶಿಕ್ಷಕರು ನಮ್ಮನ್ನ ಕರೆಸಿದ್ರು. ಇವತ್ತು ಇಂಥ ಶುಭ ದಿನದಲ್ಲಿ ಇದೊಂದು ಅದೃಷ್ಟ, ಯಾರಿಗೂ ವೇದಿಕೆ ಸಿಗುವುದಿಲ್ಲ, ಎಲ್ಲೆಲ್ಲೋ ಕೂತ್ಕೊಂಡ್ಬಿಡ್ಬೋದು ವೇದಿಕೆ. ಯಾಕೆಂದ್ರೆ ಒಂದು ವರ್ಷಕ್ಕೂ ಒಂದು ವರ್ಷದ ಬದಲಾವಣೆ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದು 2 ಮಾತಾಡಬೇಕು ಅಂತ ಅವಕಾಶ ಕೊಟ್ಟಂತೆ ಎಲ್ಲಾ ಶಾಲಾ ಶಿಕ್ಷಕರಿಗೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಯುವ ಮಿತ್ರರಿಗೆ, ಅದೇ ರೀತಿ ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ಆಹಾರ ಧಾನ್ಯಗಳ ಪೌಷ್ಟಿಕಾಂಶಗಳನ್ನ ಸ್ವಚ್ಛತೆಯಾಗಿ ಮಾಡ್ಕೊಂಡಿರ್ತಕ್ಕಂಥ ಅಡಿಗೆ ಸಿಬ್ಬಂದಿ ಎಲ್ಲ ಅವರು ನನ್ನ ಅಕ್ಕಂದಿರು, ಅವ್ರಿಗೂ ಸಹ ನಾನು ಅವ್ರಿಗೆ ನಿಜವಾಗ್ಲೂ ಎಷ್ಟು ಚಿರಋಣಿ ಅಂದ್ರೆ ಹೇಳಿಕೆ ಅಸಾಧ್ಯ. ಎಷ್ಟು ನನ್ನ ಮಕ್ಕಳು ಇಲ್ಲೇ ಓದ್ಲಿ ಅಂತ ನೀವು ಪಣ ತೊಟ್ಟಿ ನಿಟ್ಟಿ ಈ ಶಾಲೆನ ಉಳಿಸಿದ್ರಲ್ಲ, ಎಲ್ಲ ನನ್ನ ತಾಯಿ ತಂದೆಯರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ನನ್ನ ಮುಖ್ಯ ಶಿಕ್ಷಕರಿಗೆ, ಎಲ್ಲ ಶಾಲೆಯ ನಿರ್ದೇಶಕರುಗಳಿಗೆ, ಎಲ್ಲ ನನ್ನ ಶಿಕ್ಷಕವರ್ಗೂಗೆ ನಾನು ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯನ ಕೋರ್ತಾ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ